ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಎಸ್, ಇವಾಗ ಈ ಒಂದು ನನಗೇನು ಮೆಸೇಜ್ ಬರುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಟೈಟಲ್ ಲೈಕ್ ಒನ್ ಲೈನಲ್ಲಿ ಏನಾದರೂ ಒಂದು ಕ್ವೆಶನ್ ಕೊಟ್ಟಿರ್ತೀನಿ. ಓಕೆ, ಬಟ್ ನಾನು ರೀಡಿಂಗ್ ಮಾಡಬೇಕಾದ್ರೆ ಔಟ್ ಆಫ್ ಟೈಟಲ್ ಮೆಸೇಜಸ್ ಕೂಡ ಬರ್ತಾ ಇರುತ್ತೆ. ಸೊ ನಾನೇನು ಹೇಳೋದಂದರೆ, ಟೈಟಲ್ ನೋಡಿಬಿಟ್ಟು ಕ್ಲಿಕ್ ಮಾಡಬೇಡಿ ಇಫ್ ಪಾಸಿಬಲ್. ಬಿಕಾಸ್ ಟೈಟಲೆಲ್ಲ ಎಕ್ಸಾಕ್ಟ್ ಇರೋದಕ್ಕೇ ಆನ್ಸರ್ ಬರ್ತಾ ಇರಲ್ಲ ಅಲ್ವಾ. ಸೊ ಕಂಟೆಂಟ್ನ ಕ್ಲಿಕ್ ಮಾಡಿ ಅದರಲ್ಲಿ ಮೋರ್ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಸೊ ಟೈಟಲ್ ಈಸ್ ಜಸ್ಟ್ ಫಾರ್ ಟೈಟಲ್ ಏನಾದ್ರು ಕೊಡಬೇಕಲ್ವಾ, ಅದಕ್ಕೋಸ್ಕರ ಅಷ್ಟೇ. ಎಕ್ಸಾಕ್ಟ್ ಕಾಂಟೆಂಟೇ ಇರಲ್ಲ. ಬಟ್ ಟೈಟಲಲ್ಲಿರೋದನ್ನು ಏನು ಇನ್ಕ್ಲೂಡ್ ಮಾಡ್ತೀನಿ, ಹಂಗೆ ಹೇಳ್ಬೋದು. ಓಕೆ, ಸೊ ಅದಕ್ಕೆ ಟೈಟಲ್ ನೋಡ್ಬಿಟ್ಟು ಮಾತ್ರ ಕ್ಲಿಕ್ ಮಾಡಬೇಡಿ. ಬಿಕಾಸ್ ಹೇಳ್ತಾ ಹೇಳ್ತಾ ಜಾಸ್ತಿ ಮೆಸೇಜಸ್ಸು ಬರುತ್ತೆ, ಅದಕ್ಕೋಸ್ಕರ. ಆಲ್ ರೈಟ್, ಸೊ ಎಸ್ ಗಾಯ್ಸ್, ಇದೊಂದು ಮೇಯ್ನಾಗಿ ನಾನು ಏನು ನೋಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಅಂದರೆ, ಶುಡ್ ಯು ನೀವು ವೆಯ್ಟ್ ಮಾಡಬೇಕಾ ಅಥವಾ ಈ ಪರ್ಸನಿಂದ ಮೂವ್ ಆನ್ ಆದರೆ ಒಳ್ಳೇದಾ? ಬಿಕಾಸ್ ಏನಾಗ್ತಾ ಇರುತ್ತೆ, ನಿಮ್ಮ ಕಡೆಯಿಂದ ಎಫರ್ಟ್ ಹಾಕ್ತಾ ಇರ್ತೀರಾ, ಆ ಕಡೆಯಿಂದನೂ ಎಫರ್ಟ್ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ತಾ ಇರುತ್ತೆ, ಸೀರಿಯಸ್ ಆಗಿದ್ದಾರ ಈ ಪರ್ಸನ್ ನಂಬ್ಕೊಂಡು ನಾನು ಒಂದು ಹೆಜ್ಜೆ ಮುಂದೆ ಇಡಬಹುದಾ? ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ ಬರ್ತಾ ಇರುತ್ತೆ ಅಲ್ವಾ. ಆ ಕ್ವೆಶನ್ಸಿಗೆ ನಾವು ಆನ್ಸರ್ಸ್ನ ಫೈಂಡ್ ಔಟ್ ಮಾಡೋಣ ಈ ಒಂದು ರೀಡಿಂಗಲ್ಲಿ ಟ್ಯಾರೋ ಮುಖಾಂತರ. ಓಕೆ ಗೈಸ್, ಯಾರೆಲ್ಲ ಹೊಸೊಬ್ರಿದ್ದಾರೆ, ನಿಮಗೆ 2 ಆಪ್ಷನ್ಸ್ ಕೊಡ್ತೀನಿ ಎಲ್ಲರಿಗೂ. ಬಟ್ ಹೊಸೊಬ್ಬರಿಗೆ ಜಸ್ಟ್ ಇಂಟ್ರೊಡಕ್ಷನ್ 2 ಆಪ್ಷನ್ ಇರುತ್ತೆ ನಿಮಗೆ. ಇದರ್ ಇಮೇಜಸ್ನ ಚೂಸ್ ಮಾಡಬೇಕು, ಇಲ್ಲ ನಿಮಗೆ ಇಮೇಜ್ನ ಚೂಸ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ಓಕೆ, ಡಿಸ್ಕ್ರಿಪ್ಷನ್ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಬೇಸ್ಡ್ ಆನ್ ನಿಮ್ಮ ಝೋಡಿಯಾಕ್ ಸೈನ್ ಬೇಸ್ಡ್ ಆಗಿರ್ಬೋದು, ನೀವು ಡೈರೆಕ್ಟಾಗಿ ಚೂಸ್ ಮಾಡ್ಬೋದು. ಅಲ್ಲಿ ಆ ಟೈಮ್ ಸ್ಟಾಂಪ್ಸಿಗೆ ಹೋಗ್ಬೋದು. ಓಕೆ, ಸೊ ನೋಡೋಣ, ತಡ ಮಾಡೋದ್ ಬೇಡ, ಏನೆಲ್ಲ ಮೆಸೇಜಸ್ ಬರುತ್ತೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಗಾಯ್ಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ನಾನು ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗಾಯ್ಸ್. ಓಕೆ ದೆನ್, ಇವಾಗ ನಿಮ್ಮ ಕಣ್ಮುಂದೆ 2 ಆಪ್ಷನ್ಸ್ ಬರುತ್ತೆ, ನೋಡಿ. ಓಕೆ, ಐ ಹೋಪ್ ನೀವೊಂದು ಆಪ್ಷನ್ನ ಚೂಸ್ ಮಾಡಿದ್ದೀರಾ ಅಂತ. ಐ ಹೋಪ್ ಒಂದು ರೈಟ್ ಆಪ್ಷನ್ನ ಚೂಸ್ ಮಾಡಿದ್ದೀರಾ. ಇನ್ ಕೇಸ್ ನಿಮಗೆ ಕನ್ಫ್ಯೂಷನ್ ಆಯಿತು ಅಂದರೆ ಮುಂಚೆನೇ ಹೇಳ್ದಂಗೆ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಅಥವಾ ಝೋಡಿಯಾಕ್ ಸೈನ್ಸ್ ಇರುತ್ತೆ, 2ರಲ್ಲಿ ಒಂದಿರುತ್ತೆ. ಓಕೆ, ಡೈರೆಕ್ಟಾಗಿ ಚೂಸ್ ಮಾಡ್ಕೊಬೋದು. ತಡ ಮಾಡೋದು ಬೇಡ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್, ಫಸ್ಟ್ ಝೋಡಿಯಾಕ್ ಸೈನ್ ಅಥವಾ ಫಸ್ಟ್ ಡೇಟ್ ಆಫ್ ಬರ್ತ್ ಯಾವ್ದನ್ನ ಚೂಸ್ ಮಾಡಿದ್ದೀರಾ, ಫಸ್ಟ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ ನೀವು. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ, ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆದರೆ ಒಳ್ಳೇದಾ, ಏನು ನಿಮಗೆ ಮೆಸೇಜ್ ಬರುತ್ತೆ ನೋಡೋಣ, ನಿಮಗೂ ಕ್ಲಾರಿಟಿ ಕೊಡೋಣ. ಆ್ಯಂಡ್ ದ ಥಿಂಗ್ ಈಸ್, ಆನ್ಸರ್ಸ್ ನಿಮಗೆ ಗೊತ್ತಿರುತ್ತೆ. ಓಕೆ, ಬಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇರಲ್ಲ. ಸಿ, ಇಟ್ಸ್ ನಾರ್ಮಲ್, ಹ್ಯೂಮನ್ ಬಿಹೇವಿಯರ್ ಅದು. ಸೊ ನೀವು ಈ ಥರ ವಿಡಿಯೋಸ್ ನೋಡೋದ್ರಿಂದ ಪ್ರಾಬಬ್ಲಿ ನಿಮಗೆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ, ಯಾವಾಗ ಯೂನಿವರ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ, ಆ ಥರನೇ ಹೇಳ್ತಾ ಇದೆ, ಇಂಡಿಕೇಶನ್ ಬರ್ತಾ ಇದೆ ಅಂದಾಗ ನಿಮಗೆ ಏನು ಈಸಿ ಆಗುತ್ತೆ ಡಿಸಿಷನ್ ತಗೊಳ್ಳೋದಕ್ಕೆ, ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ, ರೈಟ್? ಸೊ ಅದಕ್ಕೋಸ್ಕರ
ತುಂಬ ಜನ ನೋಡ್ತಾ ಇದ್ದೀರಾ ಈ ವಿಡಿಯೋಸ್, ಟ್ಯಾರೋ ಕಾರ್ಡ್ ವಿಡಿಯೋಸ್ ಅನ್ನೋದು ನನಗೆ ಗೊತ್ತು. ಓಕೆ, ಸೊ ಗ್ರೂಪ್ 1 ತಡ ಮಾಡೋದು ಬೇಡ, ನೋಡೋಣ ಏನು ಮೆಸೇಜಸ್ ಬರುತ್ತೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅಂತ ಹೋಗೋದಕ್ಕೂ ಮುಂಚೆ. ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು. ಆಲ್ ರೈಟ್, ಸೊ ಲಾಸ್ಟಿಗೆ ಕೊನೆಗೆ ಮೆಸೇಜಸ್ ಇಷ್ಟ ಆದರೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮಾಡಿಬಿಡಿ ಚಾನೆಲ್ನ. ಓಕೆ, ದೇರ್ ಈಸ್ 5 ಆಫ್ ಕಪ್ಸ್. ತುಂಬ ಬೇಜಾರಾಗಿದೆ ನಿಮಗೆ, ಒಟ್ಟಿನಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿದೆ. ಬಿಕಾಸ್ 5 ಆಫ್ ಕಪ್ಸ್ ಎನರ್ಜಿಲಿ ನೋಡ್ಬೋದು ಈ ಒಂದು ಪರ್ಸನ್ ತುಂಬ ಬೇಜಾರಲ್ಲಿದ್ದಾನೆ, ತುಂಬ ಸ್ಯಾಡಲ್ಲಿದ್ದಾನೆ, ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದೆ ಈ ಪರ್ಸನ್ಗೆ. ಅದು ಐ ಫೀಲ್ ದಿಸ್ ಇಸ್ ಯೋರ್ ಎನರ್ಜಿ. ಏನು ನೋಡ್ತಾ ಇದ್ದೀರಾ ಗ್ರೂಪ್ 1, ಐ ಫೀಲ್ ನಿಮ್ಮ ಹಾರ್ಟ್ ಆಲ್ರೆಡಿ ಪೇಯ್ನಲ್ಲಿದೆ, ಆಲ್ರೆಡಿ ನೀವು ಅಳ್ತಾ ಇದ್ದೀರಾ, ಆಲ್ರೆಡಿ ನೀವು ಬೇಜಾರಲ್ಲಿದ್ದೀರಾ, ಆಲ್ರೆಡಿ ಡಿಸಪಾಯಿಂಟ್ಮೆಂಟಲ್ಲಿದ್ದೀರಾ. ಅದು ಕರೆಂಟ್ ರಿಲೇಶನ್ಶಿಪ್ಪಿಂದ ಆಗಿರ್ಬೋದು, ಅಥವಾ ಪಾಸ್ಟ್ ರಿಲೇಶನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ಇದಕ್ಕೂ ಮುಂಚೆ ಯಾವುದೋ ಒಂದು ವಿಚಾರ ನಿಮಗೆ ಹರ್ಟ್ ಆಗಿದೆ. ಅದು ಪಾಸ್ಟ್ ರಿಲೇಶನ್ಶಿಪ್ಪಿಂದ ನೀವು ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊತ ಬರ್ತಾ ಇದ್ದೀರಾ ಅನ್ಸುತ್ತೆ, ಅಥವಾ ಕರೆಂಟ್ ರಿಲೇಶನ್ಶಿಪ್ಪಲ್ಲೇ ಈ ಪರ್ಸನಿಂದ ಏನೋ ಡಿಸಪಾಯಿಂಟ್ಮೆಂಟ್ ಆಗಿದೆ, ಬೇಜಾರು ಅನ್ನೋದೊಂದು ಆಗಿದೆ. ಆ ಬೇಜಾರು ಅನ್ನೋ ಸಿಚುವೇಶನ್ ನಿಮಗೆ ಅವಾಗ ಕ್ವೆಶನ್ ಮಾಡ್ತಾ ಇರುತ್ತೆ. ಲೈಕ್ ಏನದು, ಈ ಪರ್ಸನ್ ನನಗೆ ರೈಟ್ ಪರ್ಸನ್ನ ಅಲ್ವಾ, ಈ ಕನೆಕ್ಷನ್ನ ನಾನು ಮುಂದೆ ತಗೊಂಡು ಹೋಗ್ಬೇಕಾ ಬೇಡವಾ, ನಾನು ರೆಡಿಯಾಗಿದ್ದೀನ ಒಂದು ಕಮಿಟ್ಮೆಂಟಿಗೆ. ಬಿಕಾಸ್ ಈ ಒಂದು ಪರ್ಸನ್ ಏನಿದ್ದಾನೆ ಯಾವಾಗಲೂ ಅವನ ಜೊತೆ ಏನಿಲ್ಲ, ಅವನಿಗೆ ಏನು ಹರ್ಟ್ ಆಗಿದೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾನೆ. ಬಟ್ ಅವ್ನು ಹಿಂದೆ ತಿರುಗಿ ನೋಡಿದ್ರೆ ಇಲ್ಲಿ 2 ಕಪ್ಸ್ ಆಲ್ರೆಡಿ ನಿಂತಿದೆ. ಅಂದರೆ ಪಾಸಿಬಿಲಿಟೀಸ್ ಇದೆ ಅವನಿಗೆ ಖುಷಿಯಾಗಿರೋದಕ್ಕೆ, ಆಪರ್ಚುನಿಟೀಸ್ ಇದೆ ಅವನಿಗೆ ಇನ್ನೂ ಎಮೋಷ್ನಲಿ ರಿಕವರ್ ಆಗೋದಕ್ಕೆ. ಬಟ್ ಅವ್ನು ಹೆಂಗೆ ಅಂತಂದರೆ ಏನು ಹರ್ಟ್ ಮಾಡಿದೆ, ಏನು ವರ್ಕೌಟ್ ಆಗ್ತಾ ಇಲ್ಲ ಲೈಫಲ್ಲಿ, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾನೆ. ಸೊ ದಟ್ಸ್ ವೈ ಅವನಿಗೆ ಏನು ಡಿಸಿಷನ್ ತಗೊಳ್ಳೋದು ಗೊತ್ತಾಗ್ತಾ ಇರಲ್ಲ. ಸೊ ದ್ಯಾಟ್ ಈಸ್ ನೀವು ಇವಾಗ ಆ ಸಿಚುವೇಶನಲ್ಲಿ ಇದ್ದೀರಾ. ಅಂದರೆ ಲೈಫಲ್ಲಿ ನೀವು ಯಾವ ಥರ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ, ಒಳ್ಳೇದೇನು ಆಗ್ತಾ ಇದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋದಕ್ಕಿಂತ ಏನು ನೆಗೆಟಿವ್ ಆಯಿತು, ಯಾರು ನನಗೆ ಬೇಜಾರು ಮಾಡಿದ್ರು, ನಾನು ಯಾಕೆ ಎಮೋಷ್ನಲಿ ಮೂವ್ ಆನ್ ಆಗಬಾರ್ದು, ನಾನು ಯಾಕೆ ಕಮಿಟ್ಮೆಂಟಿಗೆ ಹೋಗಬಾರ್ದು, ಏನೋ ಆ ನೆಗೆಟಿವಿಟಿ ಕಡೆನೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಐ ಫೀಲ್ ಗ್ರೂಪ್ 1 ಯಾರ ಜೊತೆ ನೀವಿದ್ದೀರಾ, ನೀವು ಎಮೋಷ್ನಲಿ ಹ್ಯಾಪಿಯಾಗಿಲ್ಲ. ಪ್ರಾಬಬ್ಲಿ ರೀಸನ್ ಏನೇ ಆಗಿರ್ಬೋದು, ನಿಮ್ಮ ಪಾಸ್ಟ್ ಡಿಸಪಾಯಿಂಟ್ಮೆಂಟೇ ರೀಸನ್ ಆಗಿರ್ಬೋದು, ಪಾಸ್ಟಲ್ಲಾದ ನೋವು ನಿಮಗೆ ರೀಸನ್ ಆಗಿರ್ಬೋದು, ಏನೇ ರೀಸನ್ ಆಗಿರ್ಬೋದು. ಬಟ್ ಇಟ್ಸ್ ಎನ್ ಇಂಡಿಕೇಶನ್. ಇವಾಗ ನಮ್ಮ ಪಾತ್ರೆ ಒಳಗೆ ಏನಾದ್ರು ಊಟ ಏನಾದ್ರು ಇದೆ, ನಾವು ಅದನ್ನ ಶೇರ್ ಮಾಡ್ಬೋದು. ನಮ್ಮ ಪಾತ್ರೆಯಲ್ಲಿ ಏನೂ ಇಲ್ಲ ಅಂದರೆ ನಾವೇನು ಕೊಡೋದಕ್ಕಾಗುತ್ತೆ. ಸೊ ಈ ಥರ ಒಂದು ಸಿಚುವೇಶನ್ ಇದೆ. ಇಟ್ಸ್ ಲೈಕ್ ನೀವೇ ಫಸ್ಟ್ ಆಫ್ ಆಲ್ ಎಮೋಷ್ನಲಿ ಹ್ಯಾಪಿ ಆಗಿ ಇಲ್ಲ ಅಂದಾಗ, ನಿಮಗೇನೆ ನನ್ನ ಜೊತೆ ಅದು ಮಿಸ್ಸಿಂಗ್ ಇದೆ ಅಂದಾಗ, ನೀವು ಇನ್ನೊಬ್ರನ್ನ ಹೆಂಗೆ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕಾಗತ್ತೆ? ನಿಮ್ಮ ಜೊತೆ ಏನಾರು ಇದ್ರೆ ಅದನ್ನ ನೀವು ಕೊಡ್ಬೋದು. ಬಟ್ ನಿಮ್ಮ ಜೊತೆನೇ ಇಲ್ಲ ಅಂತ ನಿಮಗೆ ಫೀಲ್ ಆಗ್ತಾ ಇರಬೇಕಾದ್ರೆ, ಹೌ ಕ್ಯಾನ್ ಯು ಕೀಪ್ ಸಮ್ ಒನ್ ಹ್ಯಾಪಿ, ರೈಟ್? ಸೊ ಗ್ರೂಪ್ 1 ವಾಟ್ ಐ ಆಮ್ ಸೀಯಿಂಗ್ ಇಸ್, ಕರೆಂಟ್ ಸಿಚುವೇಶನಲ್ಲಿ ಈ ಒಂದು ರಿಲೇಶನ್ಶಿಪ್ ನಿಮಗೆ ತುಂಬ ಹರ್ಟ್ ಮಾಡಿದೆ, ಅಥವಾ ಕರೆಂಟ್ ಸಿಚುವೇಶನಲ್ಲಿ ತುಂಬ ಪೇನ್ಫುಲ್ ಆಗಿದ್ದೀರಾ. ಆ್ಯಂಡ್ ಯಾವುದೇ ಒಂದು ರಿಲೇಶನ್ಶಿಪ್ಪಲ್ಲಿ ಮುಂದುವರ್ಸೋದಕ್ಕೆ ನಿಮಗೆ ಆ ಒಂದು ಡೀಪ್ ಎನರ್ಜಿ, ಎಮೋಷ್ನಲ್ ಸ್ಟೆಬಿಲಿಟಿ ಎನರ್ಜಿ ಅನ್ನೋದು ಮಿಸ್ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ದೇರ್ ಈಸ್ ಎಂಪರರ್. ಎಂಪರರ್ ಅಂತ ಬಂದಾಗೆಲ್ಲ ಬೌಂಡ್ರೀಸ್ ಬಗ್ಗೆ ಹೇಳುತ್ತೆ. ಓಕೆ, ಎಂಪರರ್ ಅಂತ ಬಂದಾಗೆಲ್ಲ ಡಿಸಿಪ್ಲಿನ್ ಬಗ್ಗೆ ಹೇಳುತ್ತೆ, ಜಾಸ್ತಿ ಪ್ರಾಕ್ಟಿಕಲ್ ಎನರ್ಜಿ ಬಗ್ಗೆ ಹೇಳುತ್ತೆ. ಈ ಒಂದು ಸಿಚುವೇಶನಲ್ಲಿ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ಗ್ರೂಪ್ 1 ಇಫ್ ಪಾಸಿಬಲ್ ನಿಮ್ಮ ಹಾರ್ಟ್, ನಿಮ್ಮ ಎಮೋಷನ್ಸ್ ಅಂತ ಬಂದರೆ ಒಂದು ಸ್ವಲ್ಪ ಬೌಂಡ್ರೀಸ್ನ ಹಾಕೋಬೇಕು. ನೀವು ಯಾರನ್ನ ಒಳಗೆ ಬಿಡಬೇಕು, ಯಾರ ಜೊತೆ ಕ್ಲೋಸ್ ಆಗಬೇಕು, ಯಾರು ನಿಮಗೆ ಎಷ್ಟು ಮಾತಾಡ್ಬೋದು ನೀವು, ಯಾರಿಗೆ ನೀವು ಸೀಕ್ರೆಟ್ಸ್ನ ಶೇರ್ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಅಟ್ಲೀಸ್ಟ್ ನೀವು ಅಷ್ಟು ಬೌಂಡ್ರೀಸ್ನ ಇಟ್ಕೋಬೇಕು.
ನಾನು ತುಂಬ ಜನರನ್ನ ನೋಡಿದ್ದೀನಿ, ಎಸ್ಪೆಷಲಿ ಮೂನ್ ಫಸ್ಟ್ ಹೌಸಲ್ಲಿರೋರು, ಎಸ್ಪೆಷಲಿ ಕಟಕ ರಾಶಿಯವರು. ಹೆಂಗೆ ಅಂತ ಅಂದರೆ ಎಮೋಷ್ನಲಿ ತುಂಬಾನೇ ವಲ್ನರೇಬಲ್ ಆಗೋಗ್ಬಿಡ್ತಾರೆ ಏನಾದ್ರು ಹಾರ್ಟ್ ಬ್ರೇಕ್ ಆದಾಗ. ಜಸ್ಟ್ ಬಿಕಾಸ್ ಇದು ಯಾರ ಮೇಲೂ ಬ್ಲೇಮ್ ಹಾಕ್ಬೇಕಂತ ಅಲ್ಲ, ಅವ್ರು ಹೆಂಗೆ ಅಂದರೆ ತುಂಬ ಬೇಗ ಜನರನ್ನ ನಂಬಿಡ್ತಾರೆ, ತುಂಬ ಬೇಗ ಅಟ್ಯಾಚ್ ಆಗೋಗ್ಬಿಡ್ತಾರೆ. ಬಟ್ ಅಲ್ಟಿಮೇಟ್ಲಿ ಹರ್ಟ್ ಆದಾಗ ಜೆನ್ಯೂನ್ ಆಗಿ ಅವ್ರಿಗೆ ಹರ್ಟ್ ಆಗುತ್ತೆ. ಸಿ ಸಮ್ಟೈಮ್ಸ್ ವೃಶ್ಚಿಕ ರಾಶಿ, ಕುಂಭರಾಶಿ, ಮಕರ ರಾಶಿ, ಮೇಷರಾಶಿ, ಇವರಿಗೆಲ್ಲ ಹೆಂಗೆ ಅಂತಂದರೆ ಜಾಸ್ತಿ ಎಮೋಷನ್ಸ್ ಹಿಟ್ ಆಗಲ್ಲ. ಲೈಕ್ ಯಾರೋ ಹರ್ಟ್ ಮಾಡಿದ್ರು ಅಂದರೆ ಅದನ್ನ ಎಮೋಷನ್ಸ್ ಅನ್ನೋದಕ್ಕಿಂತ ಸ್ವಲ್ಪ ನಾನು ಯಾವುದಕ್ಕೂ ಕಮ್ಮಿ ಇಲ್ಲ ಆ ಥರ ಒಂದು ಕಾಂಪಿಟೇಟಿವ್ ಎನರ್ಜಿಲಿ ತಗೊತಾರೆ. ಬಟ್ ಕಟಕ ರಾಶಿಯವ್ರು ಹೆಂಗೆ ಅಂದರೆ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ, ಸ್ವಲ್ಪ ತುಂಬಾ ಬೇಜಾರು ಮಾಡ್ಕೊತಾರೆ. ಅವ್ರದ್ದೊಂಥರ ಇಟ್ಸ್ ಅ ಫ್ಲೋಯಿಂಗ್ ವಾಟರ್, ಅಂದರೆ ಎಮೋಷನ್ಸ್ ಹರಿತಾನೇ ಇರುತ್ತೆ. ಸೊ ಎಫೆಕ್ಟ್ ಆಗುತ್ತೆ ಅವರಿಗೆ. ಓಕೆ, ಸೊ ಇಟ್ಸ್ ಲೈಕ್ ನೀವು ಆಲ್ರೆಡಿ ನಿಮಗೆ ಯಾರೋ ಡ್ಯಾಮೇಜ್ ಮಾಡಿದ್ದಾರೆ. ಐ ಗೆಸ್ ಇಟ್ಸ್ ಟೈಮ್ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳೋದು. ಬಿಕಾಸ್ ಎಂಪ್ರರ್ ಏರಿಸ್ ಎನರ್ಜಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಎಮೋಷ್ನಲಿ ನೀವು ಹೆಂಗೆ ಇರ್ಬೋದು, ಇಫ್ ಪಾಸಿಬಲ್ ಪ್ರಾಕ್ಟಿಕಲ್ ಆಗಿ ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಲೈಫ್ಗೆ ಎಷ್ಟು ಮಟ್ಟಿಗೆ ನೀವು ಸ್ಟ್ರಿಕ್ಟ್ ಆಗಿರ್ಬೋದು, ಎಷ್ಟು ಮಟ್ಟಿಗೆ ನೀವು ಡಿಸಿಪ್ಲಿನ್ಡ್ ಆಗಿರ್ಬೋದು, ಎಷ್ಟು ಮಟ್ಟಿಗೆ ನೀವು ಒಂದು ಬೌಂಡ್ರಿನ ತರ್ಬೋದು, ಅಷ್ಟು ಮಟ್ಟಿಗೆ ತಗೊಬನ್ನಿ. ಜಾಸ್ತಿ ಎಮೋಷ್ನಲ್ ಆಗೋದಕ್ಕೆ ಹೋಗಬೇಡಿ. ಯೂನಿವರ್ಸ್ ನಿಮಗೇನು ಹೇಳ್ತಾ ಇದೆ ಅಂದರೆ, ಅಟ್ಲೀಸ್ಟ್ ಇವತ್ತಿಂದ ಒಂದು ಫ್ಯೂ ಮಂತ್ಸ್ 2-3 ಮಂತ್ಸ್ ತನಕ ರಿಲೇಷನ್ಶಿಪ್ಪಿಂದ ಸ್ವಲ್ಪ ದೂರ ಇರಿ, ಕಮಿಟ್ಮೆಂಟಿಂದ ದೂರ ಇರಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಬೌಂಡ್ರಿನ ಹಾಕ್ಕೋಬೇಕು ನೀವು. ನಿಮ್ಮ ಎಮೋಷನ್ಸ್ ಅಂತ ಬಂದಾಗ ಬೌಂಡ್ರಿನ ಹಾಕ್ಕೋಬೇಕು ನೀವು. ಗ್ರೂಪ್ 1 ಎಲ್ಲರನ್ನೂ ಒಳಗೆ ಬಿಡೋದಲ್ಲ, ಎಲ್ಲರಿಗೂ ಹರ್ಟ್ ಮಾಡಲಿ ಅಂತ ಗೇಟ್ ಪಾಸ್ ಕೊಡೋದಲ್ಲ. ಕೆಲವೊಂದೊಂದು ಜನರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮ ಹ್ಯಾಪಿನೆಸ್ಸಿಗೆ ನೀವೇ ರೆಸ್ಪಾನ್ಸಿಬಿಲಿಟಿ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಿಮಗೆ ಯಾರೋ ಒಂದು ಹರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಜಸ್ಟ್ ಬಿಕಾಸ್ ನೀವು ಅವರಿಗೆ ಹರ್ಟ್ ಮಾಡೋದಕ್ಕೆ ಎಲೋ ಮಾಡಿದ್ರಿ, ಅದಕ್ಕೇ ಅವ್ರು ಹರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾರೋ ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂದರೆ ಮತ್ತೆ ಮತ್ತೆ ಯಾಕೆ ಅವ್ರ ಹಿಂದೆ ಹೋಗ್ತಾ ಇದ್ದೀರಾ? ಐ ಫೀಲ್ ಗ್ರೂಪ್ 1 ಎನರ್ಜಿ ನಾನು ಏನು ನೋಡ್ತಾ ಇದ್ದೀನಿ, ಏನು ಫೀಲ್ ಆಗ್ತಾ ಇದೆ ಅಂದರೆ, ಇಟ್ಸ್ ಲೈಕ್ ಯಾರೊಬ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರಬಹುದು. ಬಿಕಾಸ್ ಮುಂಚೆ ಈ ಕನೆಕ್ಷನ್ ಚೆನ್ನಾಗೇ ಇತ್ತು, ಬಟ್ ಇವಾಗ ಇಲ್ಲ ನಿಮ್ಮ ಜೊತೆ. ಇವಾಗ ಆ ಕನೆಕ್ಷನ್ ಆ್ಯಕ್ಟಿವ್ ಆಗಿಲ್ಲ, ಬಟ್ ನಿಮಗೆ ಅವ್ರನ್ನ ಮರೆತು ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಮತ್ತೆ ಅವರೇ ಬೇಕು ಅನ್ನೋ ಒಂದು ಎನರ್ಜಿ ನನಗೆ ಬರ್ತಾ ಇದೆ. ಬಟ್ ಎಂಪ್ರರ್ ಅಂದರೆ ರಾಜ, ಅವನು ಯಾವತ್ತೂ ಇನ್ನೊಬ್ರು ಹಿಂದೆ ಓಡೋಗವನಲ್ಲ. ಇಟ್ಸ್ ಲೈಕ್ ಅವ್ನು ಫಸ್ಟ್ ಸ್ಟೆಬಿಲಿಟಿ ಆಗಿರ್ತಾನೆ, ಅವನಿಗೆ ಏನೇನು ಬೇಕು ಲೈಫಲ್ಲಿ ಅದನ್ನ ಪಡ್ಕೊತಾನೆ. ಆ್ಯಂಡ್ ಆಟೋಮೆಟಿಕ್ ಆಗಿ ಬೇಕಾಗಿರೋ ಕನೆಕ್ಷನ್ಸ್ ಅವನಿಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಇಟ್ಸ್ ಎನ್ ಇಂಡಿಕೇಶನ್ ಗ್ರೂಪ್ 1. ಇವಾಗ ನಿಮ್ಮ ಎನರ್ಜಿ ಇನ್ನೊಬ್ರನ್ನ ಚೇಸ್ ಮಾಡೋ ಎನರ್ಜಿ ಅಲ್ಲ, ಇನ್ನೊಬ್ರು ಹಿಂದೆ ಪದೇ ಪದೇ ಹೋಗೋ ಎನರ್ಜಿ ಅಲ್ಲ ನಿಮ್ಮದು. ಇವಾಗ ಫಸ್ಟು ನಿಮ್ಮ ಮೇಲೆ ಫೋಕಸ್ ಮಾಡಿ. ನೀವು ಯಾವಾಗ ಲೈಫಲ್ಲಿ ಸಕ್ಸಸ್ ಆಗ್ತೀರಾ, ಸ್ಟೆಬಿಲಿಟಿ ಅನ್ನೋದು ಬರುತ್ತೆ, ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ, ಆಟೋಮೆಟಿಕ್ ಆಗಿ ನಿಮಗೆ ಯಾವ ಥರ ಬೇಕು, ಯಾವ ಥರ ಒಂದು ಪರ್ಸನ್, ಕನೆಕ್ಷನ್, ಪರ್ಸ್ನಾಲಿಟಿ ಯಾರು ಬೇಕೋ ಅವ್ರು ನಿಮಗೆ ಅಟ್ರಾಕ್ಟ್ ಆಗ್ತಾರೆ. ದರ್ ಇಸ್ ನೋ ಡೌಟ್ ಇನ್ ದಟ್. ಸಿ ಇಟ್ಸ್ ಅ ಯೂನಿವರ್ಸಲ್ ಫ್ಯಾಕ್ಟ್ ಅಲ್ವಾ? ಯಾವಾಗ ನೀವು ಶೈನ್ ಆಗ್ತೀರಾ, ಯಾವಾಗ ನೀವು ಸ್ಟೇಬಲ್ ಆಗಿರ್ತೀರಾ, ಆಟೋಮೆಟಿಕ್ ಆಗಿ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಯಾವಾಗ ನೀವು ವೀಕ್ ಸ್ಟೇಜಲ್ಲಿ ಇರ್ಬೇಕಾದ್ರೆ ಜನರೇನು ಅನ್ಕೊತಾರೆ, ಏನೋ ತುಂಬ ವೀಕಾಗಿ ಕಾಣಿಸ್ದಾಗ ಯಾರೂ ಅಟ್ರಾಕ್ಟ್ ಆಗಲ್ಲ. ಬಿಕಾಸ್ ಇಟ್ ಮೇಕ್ಸ್ ನೋ ಸೆನ್ಸ್. ಇವಾಗ ಆಲ್ರೆಡಿ ಒಂದು ಪರ್ಸನ್ ಡಿಸಪಾಯಿಂಟ್ಮೆಂಟಲ್ಲಿ ಇದ್ದಾಳೆ ಅಥವಾ ಇದ್ದಾನೆ ಅಂದಾಗ ಅಟ್ರಾಕ್ಟ್ ಆಗೋದು, ಅವ್ರ ಲೈಫಿಗೆ ಅವ್ರ ನೋನ ಅರ್ಥ ಮಾಡ್ಕೊಂಡು ಬರೋರು ತುಂಬಾ ಕಡಿಮೆ. ಯಾವಾಗ ನಿಮ್ಮ ಲೈಫಲ್ಲಿ ಆಲ್ರೆಡಿ ಏನಿದೆ ಆವಾಗ ಜನರೇ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಸಿ ಇಟ್ಸ್ ನಾಟ್ ಬಿಕಾಸ್ ಬರೀ ದುಡ್ಡು ಅಂತ ಅಲ್ಲ. ಇವಾಗ ನಾವು ಖುಷಿಯಾಗಿದ್ದೀವಿ ಅಂತ ನಾವು ಅದನ್ನ ತೋರಿಸಿದ್ರೆ ಆಟೋಮೆಟಿಕ್ಕಾಗಿ ನಾವು ಆ ಒಂದು ಹ್ಯಾಪಿ ವೈಬ್ಸ್ ಪೀಪಲ್ನೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಯಾವಾಗ ನಾವು ಯಾವಾಗಲೂ ಅಳುಮುಂಜು ಥರ ಇರ್ತೀವಿ, ಬಟ್ ಅದು ಅಟ್ರಾಕ್ಟ್ ಮಾಡುತ್ತಾ ಯಾರನ್ನಾರು? ನೋ. ದಟ್ ಈಸ್ ದ ಪ್ರಾಕ್ಟಿಕಲ್ ಥಿಂಗ್ ನಾನೇನು ಹೇಳ್ತಾ ಇದ್ದೆ ಅದರದ್ದು. ಸೊ ನಾವು ಇವಾಗ ವೆರಿ ಸ್ಟ್ರಿಕ್ಟ್ ಮೆಸೇಜ್ ನಿಮಗೆ ಗ್ರೂಪ್ 1. ಇಫ್ ಪಾಸಿಬಲ್ ನೀವು ಒಂದು ಡಿಸಿಪ್ಲಿನ ಫಾಲೋ ಮಾಡಬೇಕು, ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡಬೇಕು. ಬಿಕಾಸ್ ನಿಮ್ಮ ಪರ್ಸ್ನಾಲಿಟಿ ಮೇಲೆ ನೀವು ವರ್ಕ್ ಮಾಡಬೇಕು. ಆ್ಯಂಡ್ ಜಸ್ಟ್
ನಿಮ್ಮ ಮೇಲೆ ಫೋಕಸ್ ಮಾಡಿ. ದಿಸ್ ಇಸ್ ಏರೀಸ್ ಎನರ್ಜಿ. ಮೇಷರಾಶಿ ಅಂತ ಬಂದಾಗ ಫಸ್ಟ್ ಇಸ್ ನಿಮ್ಮ ಮೇಲೆ ಫೋಕಸ್. ಜಿಮ್ಮಿಗೆ ಹೋಗಿ ಪರ್ಸ್ನಾಲಿಟಿ ಚೆನ್ನಾಗಿ ಮಾಡ್ಕೊಳ್ಳಿ, ಫಿಟ್ ಮಾಡ್ಕೊಳ್ಳಿ. ಸಿ ಅಗೇನ್ ಜಿಮ್ಮಿಗೆ ಹೋಗ್ತಾ ವರ್ಕೌಟ್ ಮಾಡ್ತಾ ಬಾಡಿ ಫಿಟ್ ಆಗ್ತಾ ಆಟೋಮೆಟಿಕ್ ಆಗಿ ಅಟ್ರಾಕ್ಟ್ ಆಗ್ತಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಂಪಲ್. ಸೊ ಯಾವಾಗ ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ತೀರಾ, ಯಾವಾಗ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಆವಾಗ ಯು ವಿಲ್ ಸ್ಟಾರ್ಟ್ ಅಟ್ರಾಕ್ಟಿಂಗ್. ಈ ಒಂದು ಕಾರ್ಡ್ನ ನಾನು ತೋರಿಸೋದಕ್ಕಾಗಲ್ಲ, ಓಕೆ, ಬಟ್ ದಿಸ್ ಈಸ್ ವರ್ಲ್ಡ್ ಝೋಡಿಯಾಕ್ ಸೈನ್. ದಿಸ್ ಈಸ್ ವರ್ಲ್ಡ್, ಓಕೆ. ಐ ಫೀಲ್ ಗ್ರೂಪ್ 1 ವರ್ಲ್ಡ್ ಬಂದಾಗೆಲ್ಲ ಅದೇನು ಹೇಳುತ್ತೆ ಅಂದರೆ ಎಂಡಿಂಗ್ ಎನರ್ಜಿ. ವರ್ಲ್ಡ್ ಅಂತಂದರೆ ಲಾಸ್ಟ್ ಕಾರ್ಡ್, ಟ್ಯಾರೋದು ಲಾಸ್ಟ್ ಕಾರ್ಡ್ ಇಸ್ ವರ್ಲ್ಡ್, ಓಕೆ. ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಲೈಫಲ್ಲಿ ನೀವು ಒಂದು ಫೇಸ್ನ ಎಂಡ್ ಮಾಡ್ತಾ ಇದ್ದೀರಾ. ಇವಾಗ ಮತ್ತೆ ಮತ್ತೆ ನೀವು ಓದಿದ ಚಾಪ್ಟರ್ನೇ ಬುಕ್ ಓಪನ್ ಮಾಡಿ ಓದೋ ಟೈಮ್ ಅಲ್ಲ ಇದು ನಿಮಗೆ ಗ್ರೂಪ್ 1. ದಿಸ್ ಇಸ್ ದ ಟೈಮ್ ಟು ಮೂವ್ ಆನ್. ಒಂದು ನ್ಯೂ ಚಾಪ್ಟರ್ನ ಓಪನ್ ಮಾಡೋ ಟೈಮು, ನ್ಯೂ ಚಾಪ್ಟರ್ನ ಓದೋ ಟೈಮು. ಸಿ, ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಮ್ಮ ಸ್ಕೂಲ್ ಡೇಸೇ ಇಟ್ಕೊಳ್ಳಿ. 7th ಪಾಸ್ ಆದಮೇಲೆ 8th ತಾನೇ ಹೋಗ್ತೀವಿ, ಮತ್ತೆ 7th ಓದ್ತೀವ ನಾವು. ಜಸ್ಟ್ ಬಿಕಾಸ್ 7th ಕಮ್ಮಿ ಮಾರ್ಕ್ಸ್ ಬಂತು ಅಂತ ಮತ್ತೆ ನಾವು ತಲೆ ಕೆಡ್ಸ್ಕೊಂಡು 7th ಓದೋದಕ್ಕಾಗತ್ತಾ? ಇಲ್ಲ, ಅದನ್ನ ನೆಕ್ಸ್ಟ್ ಮುಂದೆ ಹೋಗ್ಬೇಕಾಗತ್ತೆ. ಸೊ ದಟ್ ಈಸ್ ವಾಟ್. ಏನು ವರ್ಕೌಟ್ ಆಗಿಲ್ಲ, ಏನು ಪೇಯ್ನ್ ಆಗಿದೆ ಅದನ್ನೊಂದು ಲೆಸನ್ ಅಂತ ಕಲ್ತು ಬಿಡಿ ಅಷ್ಟೆ, ಓಕೆ. ಮೂವ್ ಆನ್ ಆಗಿ. ದಿಸ್ ಇಸ್ ದ ಟೈಮ್. ನಿಮಗೆ ಮೆಸೇಜ್ ಬರ್ತಾ ಇದೆ ಇಲ್ಲಿ, ಹೊಸ ಚಾಪ್ಟರ್ನ ನೋಡೋ ಟೈಮ್ ಬಂದಿದೆ ನಿಮಗೆ. ಹೊಸ ಒಂದು ಜರ್ನಿನ ಸ್ಟಾರ್ಟ್ ಮಾಡೋ ಟೈಮ್ ಬಂದಿದೆ. ಹೊಸ ಫೇಸ್ನ ಸ್ಟಾರ್ಟ್ ಮಾಡೋ ಟೈಮ್ ಬಂದಿದೆ. ಮತ್ತೆ ಹಿಂದೆ ಹೋಗೋದಲ್ಲ. ಇಟ್ ಶುಡ್ ನಾಟ್ ಬಿ ಯು, ಓಕೆ. ಏನೆಲ್ಲ ಲೆಸನ್ ಕಲಿತ್ರಿ, ಇಟ್ಸ್ ಓಕೆ, ಇಟ್ಸ್ ಗುಡ್. ನಿಮ್ಮ ಫ್ಯೂಚರಿಗೆ ಅದು ಒಳ್ಳೇದೆ. ತಪ್ಪು ಮಾಡಲೇಬೇಕು, ತಪ್ಪು ಮಾಡಿದ್ರೇ ಬುದ್ಧಿ ಕಲಿಯೋದಕ್ಕಾಗೋದು. ಸಿ, ಒಂದು ಮಗು ಓಡಾಡಕ್ಕೆ ಕಲಿಬೇಕಾದ್ರೆ ಎಷ್ಟತಿ ಬೀಳುತ್ತೆ, ಬಟ್ ಬಿದ್ದೋಯ್ತಲ್ಲಪ್ಪ ಅಂತ ತಲೆ ಕೆಡ್ಸ್ಕೊಂಡು ಕೂರೋದಲ್ಲ. ಬೀಳಿ ಸ್ವಲ್ಪ ಗಾಯ ಆಗಬೇಕು, ಆವಾಗಲೇ ಒಂದು ಜೀವನನ ಕಲಿಯೋದು. ಬಿಕಾಸ್ ಆ ಸಣ್ಣ ಗಾಯ ಆಗಬಾರ್ದು ಅಂತ ಇದ್ರೆ ನಾಳೆ ದೊಡ್ಡ ಗಾಯ ಆಗ್ಬಿಡ್ಬೋದು ಅಲ್ವಾ. ಸೊ ಸಣ್ಣ ಗಾಯ ಇಟ್ಸ್ ಫೈನ್, ಏನಾಗಿದೆ ಅದು ನಿಮಗೆ ಮೈನರ್ ವೇಯಲ್ಲಿ ಬೇಜಾರಾಗಿದೆ, ಬಟ್ ನಿಮ್ಮ ಹಾರ್ಟ್ ಇಟ್ಸ್ ಲೈಕ್ ನಿಮಗೆ ಗೊತ್ತಾಗಿದೆ ಇವಾಗ ಎಲ್ಲಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಎಲ್ಲಿ ನನ್ನನ್ನು ಸೆಕ್ಯೂರ್ ಮಾಡ್ಕೋಬೇಕು, ಎಲ್ಲಿ ನನ್ನನ್ನು ಉಳಿಸ್ಕೋಬೇಕು, ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಯು ವಿಲ್ ನೆಕ್ಸ್ಟ್ ಚಾಪ್ಟರ್ ತುಂಬಾ ಕೇರ್ಫುಲ್ ಆ್ಯಂಡ್ ಮೆಚೋರ್ಡ್ ವೇಲಿ ನೀವು ಡೀಲ್ ಮಾಡ್ತೀರಾ. ಸೊ ಡೈರೆಕ್ಟ್ ಮೆಸೇಜ್ ಬಂದ್ಬಿಟ್ಟು ನೋ, ವೆಯ್ಟ್ ಮಾಡಬೇಡಿ ನಿಮ್ಮ ಪಾಸ್ಟ್ಗೆ ಅಥವಾ ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಪಿಗೆ ಸ್ಟಿಕ್ ಆಗಬೇಡಿ. ಅದನ್ನ ಲೆಸನ್ ಕಲೀರಿ, ಹಾಗೆ ಕೇರ್ಲೆಸ್ ಆಗಿ ಮುಂದೆ ಹೋಗಬೇಡಿ, ಬಟ್ ನ್ಯೂ ಚಾಪ್ಟರ್ ಕಡೆ ಫೋಕಸ್ ಮಾಡಿ, ಓಕೆ. ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ಮೆಸೇಜ್. ಡೈರೆಕ್ಟಾಗಿ ಮೆಸೇಜ್ ಬರುತ್ತೆ, ಯಾವಾಗಲೂ ನನಗೆ ಡೈರೆಕ್ಟಾಗಿ ಮೆಸೇಜ್ ಬರುತ್ತೆ, ಓಕೆ. ನನಗೆ ಆನ್ಸರ್ಸ್ ಇಟ್ಸ್ ಲೈಕ್ ಮುಂಚೆನೇ ಗೊತ್ತಾಗ್ಬಿಡುತ್ತೆ, ದಿಸ್ ಇಸ್ ದ ಆನ್ಸರ್ ಅಂತ ನನಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಬಟ್ ನಾನು ಅದನ್ನ ಡೈರೆಕ್ಟಾಗಿ ಹೇಳೋದಕ್ಕೆ ಹೋಗಲ್ಲ, ಬಿಕಾಸ್ ಸಿ ಅದ್ರಲ್ಲಿ ನಿಮಗೆ ಗೈಡ್ ಮಾಡಬೇಕಾಗಿರೋ ತುಂಬ ಪಾಯಿಂಟ್ಸ್ ಇರುತ್ತೆ. ಸೊ ದಟ್ ಈಸ್ ವಾಟ್ ಟ್ಯಾರೋ ಇಸ್ ಆಲ್ ಅಬೌಟ್. ಸ್ಟೋರಿ ವೇಯಲ್ಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಥರ ವೇಯಲ್ಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಐ ಜಸ್ಟ್ ಮೆಸೇಜ್ ಬಂದ್ಬಿಟ್ಟು ಜಸ್ಟ್ ಮೂವ್ ಫಾರ್ವರ್ಡ್, ಓಕೆ. ಪ್ರಿಯಾಂಕಾ ಚೋಪ್ರಾ ಡೈಲಾಗ್ ಮತ್ತೆ ಅದೇ ಚಾಪ್ಟರ್ನ ಓದಬೇಡಿ, ರೈಟ್. ಎಸ್ ಗೈಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಟ್ರ್ಯಾಕ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಇಮೇಜ್ ಈ ಒಂದು ಟೈಮ್ ಸ್ಟ್ಯಾಂಪ್ನ ಚೂಸ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 2ನೇ ಆಗಿರುತ್ತೆ. ಸೊ ನೋಡೋಣ ನಿಮಗೆ ಏನೇನೆಲ್ಲ ಮೆಸೇಜಸ್ ಬರುತ್ತೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ಕರೆಂಟ್ ಎನರ್ಜೀಸ್ ಬಗ್ಗೆ ಏನು ಮೆಸೇಜಸ್ ಬರುತ್ತೆ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸ್ಟೇ ಆಗಬೇಕಾ, ಮೂವ್ ಆನ್ ಆಗಬೇಕಾ, ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಜನರಲ್, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ.
ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ನಾನು ಅದನ್ನ ಆ ಮೆಸೇಜ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಮೆಸೇಜ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅಷ್ಟೇ. ಓಕೆ, let's see group 2 what's going on. There is lovers. ನಾನು ನಿಮ್ಮ ಕಾರ್ಡ್ನ ತೋರಿಸೋದಕ್ಕಾಗಲ್ಲ, ಬಟ್ ಇಷ್ಟು ತೋರಿಸ್ತೀನಿ. ಓಕೆ, ದಿಸ್ ಇಸ್ ಲವರ್ಸ್. ಓಕೆ, ಏನ್ ಬರ್ತಾ ಇದೆ ಜೆಮಿನಿ ಜೋಡಿಯಾಕ್ಸ್ ಅಂತ ತುಂಬಾ ಜನರದ್ದು ಇಲ್ಲೂ ಮಿಥುನ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ವೆರಿ ಬ್ಯೂಟಿಫುಲ್ ಕನೆಕ್ಷನ್ ಆಲ್ರೆಡಿ ನೋಡ್ತಾ ಇದ್ದೀನಿ. ಓಕೆ, ದ ಥಿಂಗ್ ಈಸ್ ಈ ಪರ್ಸನ್ ನಿಮಗೆ ಅಟೆನ್ಷನ್ ಕೊಡ್ತಾರೆ, ಈ ಪರ್ಸನ್ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅಟ್ರಾಕ್ಷನ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲೇ ಆಗಿದೆ ನಿಮ್ಮ ಲೈಫಲ್ಲಿ, ನಿಮಗೆ ಇವ್ರ ಮೇಲೆ ಅವ್ರಿಗೆ ನಿಮ್ಮ ಮೇಲೆ. ಬಿಕಾಸ್ ಲವರ್ಸ್ ಟ್ಯಾರೋ ಅಂದ್ರೆ ಅದ್ರಲ್ಲೇ ಇದೆ, ಲವ್ ಇದೆ, ರೈಟ್? ದೇರ್ ಈಸ್ ಲವ್ ಆ್ಯಂಡ್ ಇವ್ರು ನಿಮಗೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ಮೇ ಬಿ ದಟ್ ಈಸ್ ದ ರೀಸನ್ ನೀವು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಲವರ್ಸ್ ಅಂತ ಬಂದರೆ ಇಟ್ ಆಲ್ಸೋ ಅಬೌಟ್ ಚಾಯ್ಸ್ ಬಗ್ಗೆ. ಬಿಕಾಸ್ ಫುಲ್ ಜರ್ನಿ, ಈ ಒಂದು ಟ್ಯಾರೋ ಜರ್ನಿ ನೋಡಿದ್ರೆ ಇನ್ನೇನು ಪಾಠ ಎಲ್ಲ ಕಲಿತು ಒಂದು ಮನುಷ್ಯ ಆ ಒಂದು ಯೂನಿವರ್ಸಿಟಿಯಿಂದ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಅವನಿಗೆ ಅಟ್ರಾಕ್ಷನ್ ಆಗುತ್ತೆ. ಒಂದು ಹುಡುಗಿ ಅಥವಾ ಚೆನ್ನಾಗಿರೋ ಹುಡುಗ ಯಾರೋ ಬರ್ತಾರೆ ಆಪೋಸಿಟ್, ಹೂಮ್ ಎವರ್ ಯು ಪ್ರಿಫರ್. ಸೊ ಇನ್ನೊಂದು ಆಪ್ಷನ್ ಸಿಗುತ್ತೆ, ಕರಿಯರ್ ಮೇಲೆ ಫೋಕಸ್ ಆಗಿರೋದು, ಇನ್ನು ಗುರಿ ಮೇಲೆ ಫೋಕಸ್ ಆಗಿರೋದು. ಬಟ್ ಅವನಿಗೆ ಚಾಯ್ಸಸ್ ಇರುತ್ತೆ, ಇವಾಗ ನಾನು ಯಾರನ್ನ ಚೂಸ್ ಮಾಡೋದು. ಸೊ ಈ ಒಂದು ಪಾಯಿಂಟಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಚೂಸ್ ಮಾಡಿದ್ದಾರೆ. ಈ ಲವರ್ಸ್ ಕಾರ್ಡ್ ಬಂದಾಗ ಲವ್ ಅನ್ನೋದೊಂದು ಇದೆ, ಅಟ್ರಾಕ್ಷನ್ ಅನ್ನೋದೊಂದು ಆಗಿದೆ, ನಿಮ್ಮಿಬ್ರು ಮಧ್ಯೆ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ, ಕಂಪ್ಯಾಟಿಬಿಲಿಟಿ ತುಂಬಾನೇ ಚೆನ್ನಾಗಿದೆ. ಬಟ್ ಈ ಒಂದು ಮೂಮೆಂಟಿಗೆ ಈ ಪರ್ಸನ್ ನಿಮ್ಮನ್ನ ಚೂಸ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಚಾಯ್ಸಸ್ ಇತ್ತು, ಇದರ್ ನಿಮ್ಮನ್ನ ಚೂಸ್ ಮಾಡಬೇಕು ಇಲ್ಲ ಅವ್ರ ಫ್ಯೂಚರ್ನ ಚೂಸ್ ಮಾಡಬೇಕು ಅಂತ. ಬಟ್ ನಿಮ್ಮ ಕಡೆ ತುಂಬಾ ಇಷ್ಟ ಆಗಿದೆ ಅವ್ರಿಗೆ, ನಿಮ್ಮನ್ನ ಚೂಸ್ ಮಾಡಿದ್ದಾರೆ. ಈ ಒಂದು ಮೂಮೆಂಟಲ್ಲಿ ನಿಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಅಷ್ಟೇ ಚೆನ್ನಾಗಿ ಎನರ್ಜಿ ಇದೆ. ಇಟ್ಸ್ ಲೈಕ್ ಉರಿತಿರೋ ಬೆಂಕಿ ತರ ವಾಗ ಅಂತ ಉರಿತಾನೆ ಇದೆ. ಬಟ್ ಆ ಒಂದು ಬೆಂಕಿ ಡೌನ್ ಆದಾಗ ಎನರ್ಜಿ ಡೌನ್ ಆಗತ್ತಲ್ವಾ. ಸೊ ಎಸ್, ಇವಾಗ ನಿಮ್ನ ಅವರು ಚೂಸ್ ಮಾಡ್ತಾ ಇರ್ಬೋದು. ಅದೇ ನೀವು ಕಮಿಟ್ಮೆಂಟ್ ಅಂತ ಕೇಳಿದಾಗ, ಫ್ಯೂಚರ್ ಬಗ್ಗೆ ಮಾತಾಡಿದಾಗ ಅವರಲ್ಲಿ ಆ ಒಂದು ಎಮೋಷನಲ್ ಎನರ್ಜಿನ ನೀವು ನೋಡ್ತಾ ಇಲ್ಲ. ಪ್ರಾಬಬ್ಲಿ ಇಬ್ರಿಗೂ ಅಟ್ರಾಕ್ಷನ್ ಆಗಿದೆ, ಇಬ್ರು ಚೆನ್ನಾಗಿ ಮಾತಾಡಿಸ್ತೀರಾ, ಇಬ್ರು ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ. ಬಟ್ ಯಾವಾಗ ಫ್ಯೂಚರ್ ಅಂತ ಬಂದಾಗ, ಕಮಿಟ್ಮೆಂಟ್ ಅಂತ ಬಂದಾಗ, ಸಮಥಿಂಗ್ ಸೀರಿಯಸ್ ರಿಲೇಶನ್ಶಿಪ್ ಅಂತ ಬಂದಾಗ ಈ ಪರ್ಸನ್ ಒಂದ್ ಸ್ಟೆಪ್ ಹಿಂದೆ ಇಡ್ತಿರೋದಂತಲ್ಲ, ನಿಮಗೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಕ್ವೆಶನ್ ಆಗ್ತಾ ಇದೆ, ನಿಜವಾಗ್ಲೂ ನಾನು ಈ ರಿಲೇಶನ್ಶಿಪ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ, ನಿಜವಾಗ್ಲೂ ಈ ಪರ್ಸನಿಗೆ ನಾನು ವೆಯ್ಟ್ ಮಾಡ್ಬೇಕಾ, ನಿಜವಾಗ್ಲೂ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನು ಇರ್ಬೇಕಾ. ಬಿಕಾಸ್ ಫ್ಯೂಚರಲ್ಲಿ ನನಗೆ ಏನಾದ್ರು ಡಿಸಪಾಯಿಂಟ್ಮೆಂಟ್ ಆಗ್ಬೋದೇನೋ, ಫ್ಯೂಚರ್ ನನಗೆ ಇದರಿಂದ ಏನು ಕಮಿಟ್ಮೆಂಟ್ ಸಿಗಲ್ವೇನೋ, ಆ ಥರ ಒಂದು ಕ್ವೆಶನ್ ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ. ಮೇ ಬಿ ದಟ್ ಈಸ್ ಅ ರೀಸನ್ ಈ ಒಂದು ಮೆಸೇಜ್ ನೀವು ನೋಡ್ತಾ ಇದ್ದೀರಾ. ಬಟ್ ಲೆಟ್ ಮಿ ಟೆಲ್ ಯು, ಈ ಒಂದು ಪರ್ಸನ್ ಈ ಒಂದು ರಿಲೇಶನ್ಶಿಪ್ ಕಮಿಟ್ಮೆಂಟಿಗೂ ಹೋಗ್ಬೋದು. ಆ ಪ್ಯಾಷನ್, ಆ ಇಂಟ್ರೆಸ್ಟ್ ಅನ್ನೋದು, ಆ ಫೈರ್ ಅನ್ನೋದು ಕಡಿಮೆ ಆದಾಗ ಅವ್ರ ಇಂಟ್ರೆಸ್ಟ್ ಕಳ್ಕೊಂಡ್ಲೂಬಹುದು. ಇಟ್ಸ್ ಲೈಕ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ದೇರ್ ಈಸ್ ಲವ್, ಬಟ್ ಇಟ್ ಈಸ್ ಅಪ್ ಟು ಯು. ಅಂದ್ರೆ ಅಪ್ ಟು ಯು ಬೋತ್. ಇದು ಹೆಂಗ್ ಹೋಗುತ್ತೆ ಕನೆಕ್ಷನ್, ಇದಕ್ಕೆ ಇನ್ನೂ ಡೆಸ್ಟಿನಿ ಡಿಸೈಡ್ ಆಗಿಲ್ಲ, ನಿಮ್ಮ ಚಾಯ್ಸಸ್ ಮೇಲೆ ಡಿಸೈಡ್ ಆಗುತ್ತೆ. ಸೊ ಇಟ್ಸ್ ವೆರಿ ನಾರ್ಮಲ್. ಈ ಒಂದು ಸಿಚುವೇಶನ್ ಕನ್ಫ್ಯೂಷನ್ ಆಗೋದು ಇಟ್ಸ್ ವೆರಿ ಮಚ್ ನಾರ್ಮಲ್. ಬಟ್ ಇಟ್ಸ್ ಅ ಡೆಸ್ಟಿನಿ, ಇಟ್ಸ್ ಅ ಮೇಜರ್ ಆರ್ಕಾನ ಆಗಿರೋದ್ರಿಂದ ಏನೋ ಆಕ್ಸಿಡೆಂಟಲಿ ಈ ಪರ್ಸನ್ ನಿಮ್ ಲೈಫಲ್ಲಿ ಬಂದಿದ್ದು ಅಂತ ಅಲ್ಲ, ಇಟ್ ವಾಸ್ ಮೆಂಟ್ ಟು ಹ್ಯಾಪನ್, ಅದಕ್ಕೆ ಆಯ್ತು ಅಷ್ಟೆ. ಮೈ ಗಾಡ್, ಈ ಒಂದು ಕಾರ್ಡ್ನು ತೋರ್ಸೋದಕ್ಕಾಗಲ್ಲ. ಓಕೆ, ಬಟ್ ನಾನು ಅದನ್ನ ತೋರಿಸ್ತೀನಿ, ಡೆವಿಲ್ ಇದು. ಸೊ ಓ ಮೈ ಗಾಡ್, ವೆರಿ ನೆಗೆಟಿವ್ ಎನರ್ಜಿ. ಓಕೆ, ಐ ನೋ ನಾನು ಹಂಗೆ ಡೈರೆಕ್ಟಾಗಿ ಹೇಳ್ಬಾರ್ದು,
ಬಟ್ ಐ ಫೀಲ್ ಬಿಕಾಸ್ ಡೆವಿಲ್ ಮೆಸೇಜ್ ಬಂದಾಗ, ಕಾರ್ಡ್ ಬಂದಾಗ ಟೆಂಪ್ಟೇಷನ್ ಬಗ್ಗೆ ಹೇಳುತ್ತೆ, ಫಿಸಿಕಲ್ ಅಟ್ರಾಕ್ಷನ್ ಬಗ್ಗೆ ಹೇಳುತ್ತೆ, ಅಡಿಕ್ಷನ್ ಬಗ್ಗೆ ಹೇಳುತ್ತೆ, ಒಬ್ಸೆಷನ್ ಬಗ್ಗೆ ಹೇಳುತ್ತೆ. ಯಾವುದು ಜಾಸ್ತಿ ಆದ್ರೂ ಅಮೃತ, ಜಾಸ್ತಿ ಆದ್ರೂ ವಿಷನೇ ಅಂತಾರಲ್ವಾ, ಆ ತರ ಆಗೋ ಚಾನ್ಸಸ್ ಇದೆ. ಇದು ಪ್ರೀತಿ ಜಾಸ್ತಿಯಾಗಿ ಅಟ್ಯಾಚ್ಮೆಂಟ್ ಅನ್ನೋದು ಜಾಸ್ತಿಯಾಗಿ, ಇಟ್ಸ್ ಲೈಕ್ ಹೆಂಗ್ ಹಚ್ಕೋಬಿಡ್ತೀರಾ ನೀವು ಅಥವಾ ಅವ್ರು ನಿಮಗೆ ಅಂದ್ರೆ ಅದ್ ಕಷ್ಟ ಆಗೋಗ್ಬಿಡುತ್ತೆ. ಇನ್ನೊಬ್ರಿಗೆ ಗಂಟ್ಲಿಗೆ ಹಿಂಗೆ ಕುತ್ಕೆ ಇಟ್ಕೊಂಡು ನಿಲ್ಲಿಸ್ಕೊಂಡಂಗ ಆಗತ್ತೆ. ಅಂದ್ರೆ ಇದ್ರಲ್ಲಿ ನಿಮಗೆ ಅದ್ ಹಿಂಸೆ ಆಗತ್ತೆ, ಇಲ್ಲ ನಿಮ್ಮ ಪರ್ಸನ್ನಿಗೆ ಹಿಂಸೆ ಆಗತ್ತೆ. ಈ ಒಂದು ರಿಲೇಶನ್ಶಿಪ್ ಹೋಗ್ತಾ ಹೋಗ್ತಾ ಅಷ್ಟ್ರ ಮಟ್ಟಿಗೆ ನೀವು ಅಟ್ಯಾಚ್ ಆಗ್ಬೋದು. ಅಥವಾ ಮೇ ಬಿ ನೀವೇ ಅನ್ಸುತ್ತೆ ಗ್ರೂಪ್ 1 ಗ್ರೂಪ್ 2 ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಇಟ್ಸ್ ಲೈಕ್ ಲವ್, ಅಟೆನ್ಷನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಬಟ್ ಹೋಗ್ತಾ ಹೋಗ್ತಾ ಹೆಂಗ್ ಆಗತ್ತೆ ಅಂದ್ರೆ ತುಂಬಾ ಅಟ್ಯಾಚ್ ಆಗ್ತೀರಾ ನೀವು, ಆ ಪಾಸಿಬಿಲಿಟೀಸ್ ಇದೆ. ನಿಮಗೆ ಕನ್ಫ್ಯೂಸ್ ಆಗತ್ತೆ ವಾಟ್ ಈಸ್ ಗೋಯಿಂಗ್ ಆನ್, ಏನಾಗ್ತಾ ಇದೆ ಇಲ್ಲಿ. ಬಿಕಾಸ್ ನಿಮಗೆ ಕಮಿಟ್ಮೆಂಟ್ ಬೇಕು, ನಿಮಗೆ ಇವರಿಂದ ಸೀರಿಯಸ್ ಕನೆಕ್ಷನ್ ಬೇಕು, ಅವರಿಂದ ಮಿಕ್ಸ್ಡ್ ಸಿಗ್ನಲ್ ಸಿಗ್ತಾ ಇದೆ, ಅವ್ರು ಯಾವುದೇ ರೀತಿ ನಿಮಗೆ ಪ್ರಾಮಿಸಸ್ ಮಾಡ್ತಾ ಇಲ್ಲ. ಬಟ್ ಡೇ ಬೈ ಡೇ ನೀವು ಅಟ್ಯಾಚ್ ಆಗ್ತಾ ಇದ್ದೀರಾ. ಇವನ್ ಅವ್ರು ನಿಮಗೆ ಏನೇ ಕ್ಲಾರಿಟಿ ಕೊಡದೇನೆ ಇದ್ರು ಡೇ ಬೈ ಡೇ ನೀವು ಅಟ್ಯಾಚ್ ಆಗೋದನ್ನ ನೋಡ್ತಾ ಇದೀನಿ. ಡೇ ಬೈ ಡೇ ನೀವು ತುಂಬಾ ಅವ್ರನ್ನ ಹಚ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಅವರಿಂದ ಆ ಗ್ರೀನ್ ಸಿಗ್ನಲ್ ಬರ್ಲಿಲ್ಲ ಅಂದ್ರೂ ನೀವು ಅವ್ರನ್ನ ಹಚ್ಕೊಳ್ಳೋದು. ಇಟ್ಸ್ ಲೈಕ್ ನಾಟ್ ಗುಡ್ ಎನರ್ಜಿ. ಬಿಕಾಸ್ ಲವರ್ಸ್ ವಿತ್ ಡೆವಿಲ್ ಕಾರ್ಡ್ ಇದೆಯಲ್ಲ, ಇದೊಂಥರ ಹೆಂಗ್ ಗೊತ್ತಾ, ನಿಮಗೆ ಗೊತ್ತಿಲ್ದಾನೆ ಒಂದು ಇನ್ವಿಸಿಬಲ್ ಚೈನ್ ನಿಮ್ನ ಕಟ್ಟಾಕ್ಬಿಟ್ಟಿರುತ್ತೆ ಈ ಪರ್ಸನ್ ಕಡೆ. ನಿಮಗೆ ಎಲ್ಲೇ ಹೋದ್ರು ಇದೇ ಪರ್ಸನ್ ನೆನಪಾಗ್ಬೋದು, ಅಥವಾ ಈವನ್ ದೋ ಬೇರೆ ಪೀಪಲ್ನ ಮೀಟ್ ಆದ್ರೂ ಮತ್ತೆ ನಿಮಗೆ ಇಲ್ಲ ನನಗೆ ಅದೇ ಪರ್ಸನ್ ಬೇಕು. ಇವಾಗ ಅಲ್ದಾನೆ ಇದ್ರು 1 ವರ್ಷ ಆದ್ಮೇಲೆ ನೀವು ಹೊಸ ಪರ್ಸನ್ ಮೀಟ್ ಆದ್ರೂ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಅಲ್ಲಿ ಇರುವ ಕ್ವಾಲಿಟೀಸ್ ನ ಹುಡುಕ್ತಾ ಇರ್ತೀರಾ. ಸೊ ಇದನ್ನೆಲ್ಲ ನಾವು ಪಾಸಿಟಿವ್ ಎನರ್ಜಿ ಅನ್ನಲ್ಲ, ಇದನ್ನೆಲ್ಲ ನಾವು ಒಳ್ಳೇದು ಅಂತ ಅನ್ನಲ್ಲ. ಲವ್ ಇರ್ಬೇಕು, ಅಟ್ಯಾಚ್ಮೆಂಟ್ ಇರಬಾರ್ದು, ಲವ್ ಇರ್ಬೇಕು, ಒಬ್ಸೆಷನ್ ಇರಬಾರ್ದು, ಲವ್ ಇರ್ಬೇಕು, ಅದು ಪ್ಯೂರ್ ಫಾರ್ಮ್ ಅಲ್ಲಿ ಇರ್ಬೇಕು. ಇಟ್ಸ್ ಲೈಕ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಗ್ರೂಪ್ 2, ನಾನು ಡೈರೆಕ್ಟ್ ಆಗಿ ಹೇಳೋದಕ್ಕಾಗಲ್ಲ, ಓಕೆ, ಬಟ್ ನಾಟ್ ಗುಡ್ ಎನರ್ಜೀಸ್ ತುಂಬಾ ಚೆನ್ನಾಗಿಲ್ಲ. ಯಾರೋ ಒಬ್ರು ಇಲ್ಲಿ ಅವರ ಒಂದು ಅಡ್ವಾಂಟೇಜ್ಗೋಸ್ಕರ ಇದ್ದಾರೆ, ಯಾರೋ ಒಬ್ರು ಇಲ್ಲಿ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿರೋ ತರ ಇದ್ದಾರೆ, ಯಾರೋ ಒಬ್ರು ಇಲ್ಲಿ ಅವ್ರಿಗೇನೋ ಬೇಕಿತ್ತು ಅದಕ್ಕೆ ನಿಮ್ ಲೈಫಿಗೆ ಬಂದಿದ್ದಾರೆ. ಬಿಟ್ರೆ ಐ ಫೀಲ್ ನಿಮ್ಮ ಪರ್ಸನ್ ಬಗ್ಗೆನೇ ಹೇಳ್ತಾ ಇದೆ ಇದು, ಅವ್ರಿಗೇನೋ ಬೇಕಿತ್ತು ನಿಮ್ಮಿಂದ, ಅದಕ್ಕೋಸ್ಕರ ನಿಮ್ ಲೈಫಿಗೆ ಬಂದಿದ್ದಾರೆ. ಬಿಟ್ರೆ ನಿಮ್ನ ಫಾರ್ ಎವರ್ ಚೆನ್ನಾಗಿ ನೋಡ್ಕೋಬೇಕು, ನಿಮ್ನ ಫಾರ್ ಎವರ್ ಕೇರ್ ಮಾಡಬೇಕು, ನಿಮ್ನ ಫಾರ್ ಎವರ್ ಚೆನ್ನಾಗಿ ಲೈಫಲ್ಲಿ ಇಟ್ಕೋಬೇಕು, ಆ ಇಂಟೆನ್ಷನ್ ಇವಾಗಂತೂ ಇಲ್ಲ ಅವ್ರಿಗೆ. ಅಂಡ್ ಐ ನೋ ಐಮ್ ಶೋರ್ ದಟ್ ಗ್ರೂಪ್ 2 ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಟ್ರೈ ಮಾಡ್ತಾ ಇದ್ದೀರಾ ಈ ಪರ್ಸನ್ನ ಮರೆಯೋದಕ್ಕೆ, ಎಲ್ಲೋ ಒಂದ್ ಕಡೆ ಟ್ರೈ ಮಾಡ್ತಾ ಇದ್ದೀರಾ ನಾರ್ಮಲ್ ಆಗಿರೋದಕ್ಕೆ, ಬಟ್ ನಿಮಗೆ ಆಗ್ತಾ ಇಲ್ಲ. ಈ ಪರ್ಸನ್ ನಿಮ್ ಲೈಫಲ್ಲಿ ಒಂಥರ ಡಿಸ್ಟ್ರಾಕ್ಷನ್ ತರ ಆಗ್ತಾ ಇದ್ದಾರೆ. ತುಂಬಾ ಜನ ಈವನ್ ದೋ ಇವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೂ ಬಟ್ ಅವ್ರ ಬಗ್ಗೆ ಅವಾಗ ನೆನಪಾಗ್ತಾನೆ ಇರುತ್ತೆ. ಅವಾಗ ಮತ್ತೆ ಕಾಂಟ್ಯಾಕ್ಟ್ ಮಾಡೋಣ, ಮತ್ತೆ ಆ ಒಂದು ಸೊಪ್ಪಗಾಗಿರೋ ಎನರ್ಜಿ ಮತ್ತೆ ಆನ್ ಆಗ್ತಾ ಹೋಗುತ್ತೆ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಐ ಗೆಸ್ ನೀವು ಆಲ್ರೆಡಿ ಫೀಲ್ ಮಾಡ್ತಾ ಇದ್ದೀರಾ ದಿಸ್ ಇಸ್ ನೆಗೆಟಿವ್ ಅಂತ. ಮೇ ಬಿ ನೀವೀಗ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಆಲ್ರೆಡಿ, ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಓಕೆ, ಐ ನೋ ಈ ಥರ ಆಗುತ್ತೆ, ನಾನು ನೋಡಿದ್ದೀನಿ, ತುಂಬ ಜನರು ನೋಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸಲ್ಲೇ ನೋಡಿದ್ದೀನಿ. ಇಟ್ಸ್ ಲೈಕ್ ಅವರೇ ಬೇಕು, ಎಲ್ಲಿ ಹೋದ್ರು ನನಗೆ ಅವರೇ ಬೇಕು, ಆ ಒಂದು ಎನರ್ಜಿ ಬರ್ತಾ ಇದೆ ನನಗೆ. ದೇರ್ ಇಸ್ 7 ಆಫ್ ಪೆಂಟಕಲ್ಸ್. ಏನಾಗ್ತಾ ಇದೆ ಅಂತ ಅಂದ್ರೆ, ಈ ಕನೆಕ್ಷನ್ಗೆ ಟೈಮ್ ಕೊಡಿ. ಇಟ್ಸ್ ನಾಟ್ ದಟ್ ಬಿಟ್ಟು ಮೂವ್ ಆನ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ. ಇಟ್ಸ್ ಲೈಕ್ ಈ ಕನೆಕ್ಷನ್ ಗ್ರೋತೇ ಆಗಲ್ಲ ಅನ್ನೋದನ್ನ ಹೇಳ್ತಾ ಇಲ್ಲ, ಬಟ್ ಎಲ್ಲೋ ಒಂದ್ ಕಡೆ ನೀವು ಆ ಪೇಷನ್ಸ್ ನ ಕಳ್ಕೊಂತಾ ಇದ್ದೀರಾ. ದೇರ್ ಈಸ್ ಲವ್, ಮುಂಚೆ ನಾನು ಹೇಳ್ದಂಗೆ ಲವ್ ಅನ್ನೋದೊಂದಿದೆ, ಕೇರಿಂಗ್ ಅನ್ನೋದೊಂದಿದೆ, ಬಟ್ ಎಲ್ಲೋ ಒಂದ್ ಕಡೆ ನೀವು ಬೇಗ ಅಟ್ಯಾಚ್ ಆಗ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ನೀವು ಆ ಲವ್ ಅಲ್ಲಿರೋ ಒಂದು ಬ್ಯೂಟಿಫುಲ್ ಜರ್ನಿನ
ಒನ್ ಒನ್ ಬೈ ಒನ್ ನಡ್ಕೊಂಡು ಹೋಗಿ ಒನ್ ಬೈ ಒನ್ ಫೀಲ್ ಮಾಡೋದ್ಕಿಂತ ಒಂದೇ ಸರ್ತಿ ಫೀಲ್ ಮಾಡೋಣ, ಆ ಥರ ಒಂದು ಎನರ್ಜಿ ನೋಡ್ತೇನೆ. ಇಟ್ಸ್ ಲೈಕ್ ಓಕೆ, ಈ ಪರ್ಸನ್ ನನಗೆ ಇಷ್ಟ ಆಗಿದ್ದಾರೆ, ನನಗೆ ಇವಾಗ ಈ ಪರ್ಸನ್ ಬಗ್ಗೆ ಎಲ್ಲ ಗೊತ್ತಾಗಬೇಕು, ಏನು ಸೀಕ್ರೆಟ್ಸ್ ಇರಬಾರ್ದು, ಆ ಥರ ಮಾಡಬೇಡಿ. ಇದನ್ನ ಎಷ್ಟ್ರ ಮಟ್ಟಿಗೆ ನೀವು ಸ್ಲೋ ಆಗಿ ತಗೊಂಡು ಹೋಗ್ತೀರಾ, ಎಷ್ಟ್ರ ಮಟ್ಟಿಗೆ ನೀವು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡ್ತೀರಾ, ಚೆನ್ನಾಗಿ ಹೋಗುತ್ತೆ, ಹೆಲ್ದಿ ವೇಯಲ್ಲಿ ಹೋಗುತ್ತೆ, ಪ್ಯೂರ್ ವೇಯಲ್ಲಿ ಹೋಗುತ್ತೆ. ಬಟ್ ಯಾವಾಗ ನೀವು ಓವರ್ ಅಟ್ಯಾಚ್ ಆಗೋದಕ್ಕೆ ಹೋಗ್ತೀರಾ, ಯಾವಾಗ ನೀವು ತುಂಬಾ ಎಫರ್ಟ್ ಹಾಕೋದಕ್ಕೆ ಹೋಗ್ತೀರಾ, ಎಲ್ಲದು ಬ್ಯಾಲೆನ್ಸ್ ವೇಯಲ್ಲಿ ಹೋಗ್ಬೇಕು. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಪ್ರಾಬಬ್ಲಿ ಮುಂಚೆ ಬ್ಯಾಲೆನ್ಸ್ಡ್ ವೇಯಲ್ಲೇ ಇತ್ತು, ಇವಾಗ ಏನಾಗಿದೆ ಇದು, ನೀವು ತುಂಬಾನೇ ಅಟ್ಯಾಚ್ ಆಗಿದ್ದೀರಾ, ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರ ಕಡೆಯಿಂದ. ಏನೋ ನಿಮಗೇನೋ ಫ್ರೀ ಇದೆ, ಮೆಸೇಜ್ ಮಾಡ್ತೀರಾ, ರೆಸ್ಪಾನ್ಸ್ ಬಂದಿಲ್ಲ ಅನ್ಕೂಡ್ಲೆ ಯಾಕೆ ಬಂದಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಲೈಕ್ ಡಿಸ್ಟರ್ಬ್ ಆಗ್ತಾ ಇದ್ದೀರಾ. ಡೋಂಟ್ ಬಿ ದ್ಯಾಟ್. ಆ ಥರ ಆಗೋದಕ್ಕೆ ಹೋಗಬೇಡಿ, ಟೈಮ್ ಕೊಡಿ. ಈ ರಿಲೇಶನ್ಶಿಪ್ ಮೇ ಬಿ ಇನ್ನೂ ಒಂದಷ್ಟು 7-8 months ತಗೊಳುತ್ತೆ ಗ್ರೋ ಆಗೋದಕ್ಕೆ, ಹೆಲ್ದಿ ವೇಯಲ್ಲಿ ಗ್ರೋ ಆಗೋದಕ್ಕೆ. ಪೇಷನ್ಸ್ ಇಟ್ಕೊಳ್ಳಿ. ಇಟ್ಸ್ ಲೈಕ್ ಈ ಪರ್ಸನ್ ಹೆಂಗೆ ಅಂತಂದ್ರೆ, ಒಂದು ಮರ, ಇಟ್ಸ್ ಲೈಕ್ ಆಲ್ರೆಡಿ ಸೀಡ್ನ ಹಾಕ್ಬಿಟ್ಟು ನೀರ್ ಹಾಕಿದಾನೆ, ಎಲ್ಲ ಮಾಡಿದಾನೆ, ಇವಾಗ ಆ ಗಿಡ ಬೆಳೀತಾ ಇದೆ, ಅವನಿಗೆ ಪೇಷನ್ಸ್ ಬೇಕು. ನೀವು ಲವ್ ಅನ್ನೋದನ್ನ ಕೊಟ್ಟಿದ್ದೀರಾ, ಕೇರ್ ಅನ್ನೋದನ್ನ ಮಾಡಿದೀರಾ, ಟ್ರಸ್ಟ್ ಇದೆ, ಬಟ್ ಲೆಟ್ ಇಟ್ ಹ್ಯಾಪನ್ ನ್ಯಾಚುರಲಿ. ಇನ್ ಜಾಸ್ತಿ ಪುಷ್ ಮಾಡೋದಕ್ಕೆ ಹೋಗ್ಬೇಡಿ, ಇನ್ ಜಾಸ್ತಿ ಎಫರ್ಟ್ ಹಾಕೋದಕ್ಕೆ ಹೋಗ್ಬೇಡಿ. ಈ ಒಂದು ಕನೆಕ್ಷನ್ಗೆ ಡೆಫಿನೆಟ್ಲಿ ಮೂವ್ ಆನ್ ಆಗಿ ನಾನು ಅಂತ ಹೇಳಲ್ಲ, ಸ್ಟಿಕ್ ಆಗಿ, ಸ್ಟೇ ಆಗಿ, ಬಟ್ ಟೈಮ್ ಕೊಡಿ. ಲೆಟ್ ಇಟ್ ಹ್ಯಾಪನ್. ಅದು ಅದ್ರ ಟೈಮಲ್ಲಿ ಆಗಲಿ, ಅದು ಏನೆಲ್ಲ ಆಗಬೇಕು. ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡಿ, ಜಾಸ್ತಿ ಪುಷ್ ಮಾಡೋದಕ್ಕೆ ಹೋಗ್ಬೇಡಿ. ಇವಾಗ ಗಿಡ ಅದಕ್ಕೆ ಆದ್ರೂ ಟೈಮಲ್ಲೇ ಅದು ಬೆಳೆಯತ್ತಲ್ವಾ. ನೀವೇನೋ ಬೇಗ ಬೆಳೀಲಿ ಅಂತ ಎಷ್ಟೇ ನೀರು ಹಾಕ್ತಾನೆ ಇದ್ರೆ ಗಿಡ ಸತ್ತೋಗುತ್ತೆ. ದಟ್ಸ್ ಇಟ್. ಹಂಗಂತ ನೀವು ಗಿಡ ಬೇಗ ಬೆಳಿ ಅಂತ ಹಾಕೊಂಡು ಎಳೆದ್ರೆ ಸತ್ತೋಗ್ಬಿಡುತ್ತೆ ಅದು. ಸೊ ಇಟ್ಸ್ ದಟ್. ಇವಾಗ ಜಸ್ಟ್ ನೀವು ಯೂನಿವರ್ಸಿಗೆ ಬಿಡಿ, ಯೂನಿವರ್ಸ್ ಅದ್ರ ಪಾಡಿಗೆ ಅದು ಬೆಳೆಸ್ತಾ ಹೋಗುತ್ತೆ. ಅದು ಯಾವಾಗ ಬೆಳಿಬೇಕು ಅದು ಬೆಳೆಯುತ್ತೆ. ಸೊ ನಿಮ್ಮ ರಿಲೇಶನ್ಶಿಪ್ ಕೂಡ, ಕನೆಕ್ಷನ್ ಕೂಡ ಆ ಒಂದು ಎನರ್ಜಿಲಿ ಇದೆ ಇವಾಗ. ಡೆಫಿನೆಟ್ಲಿ ಇದಕ್ಕೆ ತಾಳ್ಮೆ ಅನ್ನೋದೊಂದು ಇದ್ರೆ, ನಿಮ್ ಕಡೆಯಿಂದ ತಾಳ್ಮೆ ಅನ್ನೋದನ್ನ ಕೊಟ್ರೆ ನೀವು, ಈ ಕನೆಕ್ಷನ್ ತುಂಬಾ ಲಾಂಗ್ ಟರ್ಮ್ ವರೆಗೂ ಇರುತ್ತೆ. ನೋ ಡೌಟ್ ಇನ್ ದ್ಯಾಟ್. ಬಟ್ ಗ್ರೋ ಆಗೋದನ್ನ ಅಬ್ಸರ್ವ್ ಮಾಡಿ, ಗ್ರೋ ಆಗ್ಲಿ ಅಂತ ಇನ್ನೂ ನೀವು ಪ್ರೆಷರ್ ಹಾಕೋದ್ ಬೇಡ. ನಿಮ್ ಕಡೆಯಿಂದ ಮಾಡೋ ಕೆಲಸ ಎಲ್ಲ ಮಾಡಿದೀರಾ, ಇವಾಗ ಯೂನಿವರ್ಸಿಗೆ ಬಿಟ್ಬಿಡಿ, ಅದು ಗ್ರೋ ಆಗ್ತಾ ಹೋಗುತ್ತೆ. ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರಿ ಅಷ್ಟೇ. ಓಕೆ, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸು ಅಂತ ಹೇಳಿ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಈ ಒಂದು ಮೆಸೇಜ್ ಅಲ್ಲಿ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ನನಗೆ ಈ ತರ ಬೇಕು ಆಗ್ಲಿ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಇಂಟ್ರೆಸ್ಟಿಂಗ್. ಯಾವಾಗೆಲ್ಲ ಡೆವಿಲ್ ಕಾರ್ಡ್ ಬರುತ್ತೆ, ನಾನು ಫಸ್ಟೇ ಇವತ್ತೊಂಥರ ಎನರ್ಜಿ ಲೋ ಅಂತ ಫೀಲ್ ಆಗ್ತಾ ಇತ್ತು, ಬಟ್ ಈ ಡೆವಿಲ್ ಎನರ್ಜಿ ನೋಡಿದ್ರೆ ಇನ್ನೂ ಲೋ ಫೀಲ್ ಆಗುತ್ತೆ. ಐ ಡೋಂಟ್ ನೋ ವೈ. ಕಾರ್ಡೇ ಹಂಗಿದೆ, ಅದನ್ನ ತೋರ್ಸೋದಕ್ಕೆ ಆಗಲ್ಲ, ಬಟ್ ಟೆರ್ರಿಬಲ್. I'll show you, wait. Look at this. Look at the devil picture. This is like I guess ತುಂಬಾ ಇಂಗ್ಲಿಷ್ ಮೂವೀಸ್ ಅಲ್ಲಿ ಈ ಒಂದು ಫೇಸ್ ಇದೆ. ದ ನನ್ ಮೂವಿಲಿ ಇದೆ ಲಾಸ್ಟ್ ಪಾರ್ಟ್ ಅಲ್ಲಿ. ಯಾ, ಓಕೆ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸುತ್ತೆ ಹೇಳಿ. ಅಂಡ್ ಪರ್ಸನಲ್ ರೀಡಿಂಗ್ ಅಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಅಂಡ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. I love you all. Bye.